ನಮಸ್ಕಾರ. ಈ ದಿನ ನಮ್ಮ ಶಾಲೆಯಲ್ಲಿ ಶಿಕ್ಷಾ ಸಪ್ತಾಹ ಕಾರ್ಯಕ್ರಮದ 6ನೇ ದಿನದ ಪ್ರಯುಕ್ತ ಮರಗಳು ಮತ್ತು ಪೋಷಕಾಂಶಗಳ ಬಗ್ಗೆ ಪರಿಚಯಿಸಿದೆ. ನಾನು ಪೋಷಿಸುತ್ತಿರುವ ಗಿಡದ ಹೆಸರು ನುಗ್ಗೆ ಗಿಡ. ನುಗ್ಗೆ ಗಿಡದಲ್ಲಿ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ದೊರೆಯುತ್ತದೆ. ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಎ ಇದೆ. ನುಗ್ಗೆ ಸೊಪ್ಪು ಕಣ್ಣಿಗೆ ಬಹಳ ಒಳ್ಳೆಯದು. ನಾನು ಪೋಷಿಸುತ್ತಿರುವ ಮರದ ಹೆಸರು ನೇರಳೆ ಮರ. ನೇರಳೆ ಮರ ಎಂದರೆ ನನಗೆ ತುಂಬಾ ಇಷ್ಟ. ನೇರಳೆ ಮರವು ನಮ್ಮ ಶಾಲೆಯಲ್ಲಿ ಹಲವಾರು ಮರಗಳಿದೆ. ನೇರಳೆ ಮರದಿಂದ ನೇರಳೆ ಹಣ್ಣು ಸಿಗುತ್ತದೆ. ನೇರಳೆ ಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ಶಾಲೆಯಲ್ಲಿರುವ ಸುಂದರವಾದ ಮರ. ಇದು ಜನವರಿ ತಿಂಗಳಲ್ಲಿ ಹೂ ಬಿಡುತ್ತದೆ. ಹೂ ಬಿಟ್ಟಾಗ ತುಂಬಾ ಸುಂದರ ಕಾಣುತ್ತದೆ. ಗಿಡ ಹೊಂಗೆ ಗಿಡ. ಇದರ ಗಾಳಿ ಮತ್ತು ನೆರಳು ತುಂಬಾ ಹಿತಕರ. ಇದರ ಕಾಯಿನಿಂದ ಹೊಂಗೆ ಎಣ್ಣೆ ನಾನು ಪೋಷಣೆ ಮಾಡುತ್ತಿರುವ ಮರದ ಹೆಸರು ಬೇವಿನ ಮರ. ಬೇವಿನ ಮರದ ಸೊಪ್ಪಿನಿಂದ ಔಷಧಿ ತಯಾರಿಸಬಹುದು ಮತ್ತು ಬೇವಿನ ಬೀಜದಿಂದ ಎಣ್ಣೆಯನ್ನು ತಯಾರಿಸಬಹುದು ಮತ್ತು ಕಡ್ಡಿಯಿಂದ ಹಲ್ಲನ್ನು ಉಜ್ಜಬಹುದು. ಇದರಿಂದ ಹಲ್ಲುಗಳು ಗಟ್ಟಿಯಾಗಿ. ನಾನು ಪೋಷಣೆ ಮಾಡುತ್ತಿರುವ ಮರದ ಹೆಸರು ಮಾವಿನ ಮರ. ಮಾವಿನ ಮರದಿಂದ ಮಾವಿನ ಹಣ್ಣು ದೊರೆಯುತ್ತದೆ. ಮಾವಿನ ಹಣ್ಣು ನಮ್ಮ ರಾಷ್ಟ್ರೀಯ ಹಣ್ಣು. ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ ಎಂದು ಕರೆಯುತ್ತಾರೆ. ಮಾವಿನ ಮರದ ಸೊಪ್ಪನ್ನು ಶುಭ ಸಂಭ್ರಮದಲ್ಲಿ ಅಲಂಕರಿಸುತ್ತಾರೆ. ನಾವು ಪೋಷಿಸುತ್ತಿರುವ ತೆಂಗಿನ ಮರ. ಇದನ್ನು ಕಲ್ಪವೃಕ್ಷ ಎನ್ನುವರು. ಏಕೆಂದರೆ ಇದರ ಎಲ್ಲಾ ಭಾಗಗಳಿಂದಲೂ ಉಪಯೋಗವಾಗುತ್ತದೆ. ಇದರ ನಾರುಗಳಿಂದ ಹಗ್ಗ ತಯಾರಿಸುತ್ತಾರೆ. ಇದರಿಂದ ಎಳನೀರು ಮತ್ತು ತೆಂಗಿನಕಾಯಿ ಸಿಗುತ್ತದೆ. ಇದು ನಮಗೆ ತುಂಬಾ ಇಷ್ಟವಾದ ಮರ. ನಾನು ಪೋಷಿಸುತ್ತಿರುವ ಮರ ಹಲಸಿನ ಮರ. ಹಲಸಿನ ಮರದಿಂದ ಹಣ್ಣು ಸಿಗುತ್ತದೆ. ಹಲಸಿನ ಹಣ್ಣಿನಿಂದ ವಿವಿಧ ತಿಂಡಿ ಮಾಡಬಹುದು. ಹಲಸಿನ ಹಣ್ಣು ತುಂಬಾ ರುಚಿಯಾಗಿರುತ್ತದೆ. ನಮ್ಮ ದೇಹಕ್ಕೆ ಅತಿ ಅಗತ್ಯ. ನಮ್ಮ ದೇಹದ ಎಲ್ಲಾ ಚಟುವಟಿಕೆಗಳು ನಡೆಯಬೇಕೆಂದರೆ ಪೋಷಕಾಂಶಗಳು ಅತಿ ಅವಶ್ಯಕ. ನಮ್ಮ ಆಹಾರದಲ್ಲಿರುವ ಮುಖ್ಯ ಪೋಷಕಗಳೆಂದರೆ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ವಿಟಮಿನ್ಗಳು ಮತ್ತು ಖನಿಜ. ಕಾರ್ಬೋಹೈಡ್ರೇಟ್ ಶಕ್ತಿಯನ್ನು ಒದಗಿಸುತ್ತದೆ. ಕಾರ್ಬೋಹೈಡ್ರೇಟ್ ದೊರೆಯುವ ಪದಾರ್ಥಗಳು ಗೋಧಿ, ಅಕ್ಕಿ, ರಾಗಿ ಮುಂತಾದವು. ಪ್ರೋಟೀನ್ ದೇಹದ ಬೆಳವಣಿಗೆಗೆ ಮತ್ತು ನಿರ್ವಹಣೆಗೆ ಅತಿ ಅವಶ್ಯಕ. ಪ್ರೋಟೀನ್ ಸಿಗುವ ಆಹಾರಗಳು ಎಂದರೆ ಕಾಳುಗಳು, ಮೊಟ್ಟೆ, ಹಾಲು, ಮಾಂಸ, ಡ್ರೈ ಫ್ರೂಟ್ಸ್ ಮುಂತಾದವುಗಳು. ದೇಹಕ್ಕೆ ರೋಗಗಳು ಬರದಂತೆ ವಿಟಮಿನ್ಗಳು ಸಹಾಯ ಮಾಡುತ್ತವೆ. ವಿಟಮಿನ್ ಹೆಚ್ಚಾಗಿರುವುದು ತರಕಾರಿಗಳು ಮತ್ತು ಕೊರತೆಯಿಂದ ಕಣ್ಣಿನ ದೃಷ್ಟಿ ಹಾಳಾಗುತ್ತದೆ. ವಿಟಮಿನ್ ಬಿ ಕೊರತೆಯಿಂದ ಬೇರೆ ಬೇರೆ ರೋಗ ಬರುತ್ತದೆ. ಅಂದರೆ ಸ್ನಾಯುಗಳು ಬಲಹೀನ. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಉಂಟಾಗುತ್ತದೆ. ಅಂದರೆ ಒಸಡಿನಲ್ಲಿ ರಕ್ತ ಉಂಟಾಗುತ್ತದೆ. ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ಉಂಟಾಗುತ್ತದೆ. ಅಂದರೆ ಮೂಳೆಗಳು ಮೃದುವಾಗುತ್ತವೆ ಮತ್ತು ಬಾಗುತ್ತವೆ. ಕೊಬ್ಬಿನಿಂದ ನಮಗೆ ಹೇರಳವಾದ ಶಕ್ತಿ ಸಿಗುತ್ತದೆ. ನಿಯಮಿತವಾಗಿ ಕೊಬ್ಬು ನಮ್ಮ ದೇಹಕ್ಕೆ ಹಿತಕರ. ಅತಿಯಾದ ಕೊಬ್ಬು ಪದಾರ್ಥದ ಸೇವನೆಯಿಂದ ಬೊಜ್ಜು ಉಂಟಾಗುತ್ತದೆ. ಕೊಬ್ಬು ದೊರೆಯುವ ಪದಾರ್ಥಗಳು ತುಪ್ಪ ಮತ್ತು ಎಣ್ಣೆ ಮುಂತಾದವು. ಖನಿಜಗಳು ನಮ್ಮ ದೇಹಕ್ಕೆ ಅವಶ್ಯಕ. ಮುಖ್ಯವಾದ ಖನಿಜಗಳು ಕ್ಯಾಲ್ಸಿಯಂ, ಅಯೋಡಿನ್, ಕಬ್ಬಿಣ.